ಮತ್ತೊಮ್ಮೆ ಎಲ್ಲರಿಗೂ ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದೊಳಗೆ ಕೆಸೆಟ್ 2026ರ ಅಧಿಕೃತ ಅಧಿಸೂಚನೆಯ ಕುರಿತು ಸಂಪೂರ್ಣವಾಗಿ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದೊಳಗೆ ಪ್ರಮುಖವಾಗಿ ಈ ಕೆಸೆಟ್ 2026ರ ಹೊಸ ಬದಲಾವಣೆಗಳು ಏನು, ಪರೀಕ್ಷಾ ವಿಧಾನ ಮತ್ತು ಅರ್ಹತಾ ಮಾನದಂಡಗಳೇನು, ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಪ್ರಮುಖ ದಿನಾಂಕಗಳು, ಯಾವ ದಿನಾಂಕದಂದು ಯಾವ ಪ್ರೊಸೀಜರ್ ಆಗ್ತಾವೆ ಅಂತಕ್ಕಂಥದ್ದನ್ನು ಪ್ರಮುಖವಾಗಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪ್ರಾರಂಭ ಮಾಡೋಣ. ನೋಡ್ರಿ, ಇವತ್ತು ಫ್ರೆಶ್ ನ್ಯೂಸ್ ಇದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆ ಆಗಿರ್ತದೆ ಇದು. ಈ ಒಂದು ಅಧಿಸೂಚನೆ ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ತಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂಥ ಅಧಿಸೂಚನೆ ಆಗಿರುತ್ತೆ. ಈ ಅಧಿಸೂಚನೆಯೊಳಗೆ ಏನೇನೆಲ್ಲ ಬದಲಾವಣೆಯಾಗಿವೆ, ಯಾವ ದಿನಾಂಕದೊಳಗೆ ಅರ್ಜಿಯನ್ನು ಪ್ರಾರಂಭ ಮಾಡಲಾಗುತ್ತದೆ ಮತ್ತು ಯಾವ ದಿನಾಂಕದೊಂದಿಗೆ ಅರ್ಜಿ ಮುಕ್ತಾಯವಾಗುತ್ತಾ, ಯಾವ ಒಂದು ದಿನಾಂಕದಲ್ಲಿ ಪರೀಕ್ಷೆ ನಡೆಸ್ತಾರೆ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಈ ಪರೀಕ್ಷಾ ಒಂದು ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿಯಾಗಿರುತ್ತೆ, ಬೇಕಾದ ಅರ್ಜಿ ಸಲ್ಲಿಸಲು ಬೇಕಾದ ಅರ್ಹತೆಗಳೇನು, ಮತ್ತು 2026ರ ಕೆಸೆಟ್ನ ಒಂದು ಅಧಿಸೂಚನೆಯಲ್ಲಿ ಏನೇನೆಲ್ಲ ಹೊಸ ಬದಲಾವಣೆಗಳಾಗಿವೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಬಂದುಬಿಟ್ಟು ಇಲ್ಲಿ ನೋಡ್ರಿ, ಈ ಒಂದು ಕೆಸೆಟ್ಗೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ಅಂತ ನೋಡೋಣ. 10/8/2026 ಅಂದ್ರೆ ಹಿಂದಿನಿಂದಲೇ ಈ ಒಂದು ಅರ್ಜಿ ಪ್ರಾರಂಭವಾಗೈತೆ ರೀ. ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಅಂತ ಯಾವುದಪ್ಪ ಅಂತಂದ್ರೆ 5/9/2026 ಅಂದ್ರೆ ಸೆಪ್ಟೆಂಬರ್ ತಿಂಗಳ ಇದು ಕೊನೆಯ ದಿನಾಂಕ ಆಗಿರುತ್ತೆ ರೀ. ಅದೇ ರೀತಿಯಾಗಿ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಅಂದ್ರೆ 6ನೇ ತಾರೀಕು. 5ನೇ ತಾರೀಕು ಏನಪ್ಪ ನೀವು ಅರ್ಜಿ ಫೈನಲ್ ಸಬ್ಮಿಟ್ ಮಾಡೋಕ್ಕೆ ಇರ್ತಕ್ಕಂಥ ಡೇಟು. ನೀವು ಫೈನಲ್ ಸಬ್ಮಿಟ್ ಮಾಡಿರ್ತೀರಿ, ಬಟ್ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿರಲ್ಲ. ಅವರು ಏನು ಮಾಡೋಕ್ಕಪ್ಪ, ಈ 6ನೇ ತಾರೀಕಿನ ಒಳಗಾಗಿ ಏನು ಮಾಡ್ಬೋದು, ಅರ್ಜಿ ಶುಲ್ಕ ಪಾವತಿಯನ್ನು ಮಾಡ್ಬೋದು ಅಂಥೇಳಿ. ಇನ್ನು ಅದೇ ರೀತಿಯಾಗಿ ಮುಂದುವರೆದು ಈ ಒಂದು ಆರ್ ಟಿಕೆಟ್ ಯಾವಾಗ ಬಿಡುಗಡೆ ಮಾಡ್ತಾರಪ್ಪ ಅಂತಂದು ಹೇಳಿದಂದ್ರೆ 1/10/2026ರಂದು ಇದು ಒಂದು ಪ್ರವೇಶ ಪತ್ರವನ್ನು ಬಿಡುಗಡೆ ಮಾಡ್ತಾರೆ. ಪರೀಕ್ಷಾ ದಿನಾಂಕ ಯಾವುದಾಗಿರುತ್ತಪ್ಪ ಅಂತಂದ್ರೆ 11/10/2026. ಇಲ್ಲಿ ನಿಗದಿಪಡಿಸಿರ್ತಕ್ಕಂಥ ದಿನಾಂಕ ಯಾವುದೇ ಬದಲಾವಣೆ ಆಗೋದಿಲ್ಲ ರೀ. ಅವ್ರು ಏನು ಮಾಡ್ರಿ, ಒಂದು ಬ್ಲೂ ಪ್ರಿಂಟ್ ಹಾಕಿ ಕೊಟ್ಬಿಟ್ಟಾರೆ ಅವರು. ಹೋಗಲೇ ಇಷ್ಟು ದಿನಾಂಕದೊಳಗಾಗಿ ಅರ್ಜಿ ಸಲ್ಲಿಸಬೇಕು, ಇಷ್ಟು ದಿನಾಂಕ ಇದು ಕೊನೆಯಾಗಿರುತ್ತೆ, ಮತ್ತು ಪ್ರವೇಶ ಪತ್ರ ಇದೇ ದಿನಾಂಕದಿಂದ ಬಿಡುಗಡೆ ಮಾಡೋಕ್ಕೂ ಪರೀಕ್ಷೆ ದಿನಾಂಕನ ಇದೇ ಒಂದು ತಾರೀಕಿನಿಂದ ಆಗಿರುತ್ತೆ ಅಂತಕ್ಕಂಥದ್ದನ್ನು ಅವ್ರು ಏನು ಮಾಡಿದ್ದಾರೆ, ಕ್ಲಾರಿಟಿಯಾಗಿ ಅವರು ಕ್ಲಾರಿಟಿ ಕೊಟ್ಬಿಟ್ರೆ. ಹಾಗಾತಂದ್ರೆ ಈ ಒಂದು ಪರೀಕ್ಷೆಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಕೆಲವಷ್ಟು ಅಂಶಗಳನ್ನು ಏನು ಮಾಡೋಕ್ಕಾಗುತ್ತೆ, ಗಮನಿಸಬೇಕಾಗುತ್ತೆ. ಇವನ್ನೆಲ್ಲ ಏನು ಮಾಡಿದಾರೆ, ಕಿವಿದವರು ಪಾಯಿಂಟ್ಸ್ ರೂಪದೊಳಗೆ ಕೊಟ್ಟರೆ ನೋಡ್ಕೊಳ್ರಿ. ಒಟ್ಟು 37 ವಿಷಯಗಳಿಗೆ ಈ ಒಂದು ಪರೀಕ್ಷೆಯನ್ನು ಅವರು ನಡೆಸ್ತಾರೆ, ಕಂಡಕ್ಟ್ ಮಾಡ್ತಕ್ಕಂಥದ್ದು ಕಾಣ್ತತ್ತೆ. ಅವ್ರು ಏನು ಮಾಡಬೇಕು, ಯು ಜಿ ಸಿಯಿಂದ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಸಂಸ್ಥೆಗಳಿಂದ ಅವ್ರು ಏನು ಮಾಡಬೇಕು, ಪದವಿಗಳನ್ನು ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಮತ್ತು ಇವರು ಈ ಒಂದು ಪರೀಕ್ಷೆ ಪಾಸ್ ಆದವರು ಉನ್ನತ ಶಿಕ್ಷಣ ಸಂಸ್ಥೆ, ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಒಂದು ಶಾಲೆಗಳ ಒಳಗೆ ಅವ್ರು ಏನು ಮಾಡ್ಬೋದು, ಗೆಸ್ಟಾಗಿ ವರ್ಕ್ ಮಾಡ್ಬೋದು ಅಂತಂದು ಹೇಳ್ಕೊಟ್ರೆ. ಇನ್ನು ಅದೇ ರೀತಿಯಾಗಿ ಇವರು SC/ST ಅವರೆಲ್ಲ ಅದು ವಿಶೇಷ ಚೇತನ ಇವೆಲ್ಲ ಅಪ್ಲಿಕೇಶನ್ ಹಾಕಲ್ಲ, ಅವರು ಮೀಸಲಾತಿ ಕೋರ್ತಕ್ಕಂಥವ್ರ ಬಗ್ಗೆ ಇರ್ತೈತಿ. ಇನ್ನು ಅರ್ಹತಾ ನಿಬಂಧನೆಗಳು ಏನಪ್ಪ ಅಂತ ನೋಡೋಣ. UGC ಇಂದ ಮಾನ್ಯತೆ ಪಡೆದಂಥ ಒಂದು ಶಿಕ್ಷಣ ಸಂಸ್ಥೆಯಿಂದ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. SC A-B-C ಏನು ಪ್ರವರ್ಗಗಳು A-B-C ಆಗ್ಯಾವಲ್ಲ, ಅವರೆಲ್ಲ ಅವರು ತಮ್ಮ ಒಂದು ಮೀಸಲಾತಿ ಅನುಗುಣವಾಗಿ 55% ಮತ್ತು 50% ಏನು ಮಾಡಬೇಕು, ಅವರು ಅಂಕಗಳನ್ನು ಆ ಒಂದು ಸ್ನಾತಕೋತ್ತರ ಪದವಿ ಒಳಗೆ ಪಡೆದಿರಬೇಕಾಗುತ್ತೆ.
ಸೊ ಇದಿಷ್ಟು ಏನಾಯ್ತು ರೀ, ಇದು ರಿಜಿಸ್ಟ್ರೇಷನ್ ಮಾನ್ಯತೆಯಿಂದ ಇದು ಅರ್ಹತೆಗಳು ಒಳಗೆ ಸಂಬಂಧಪಡ್ತಾವೆ ರೀ. ಇನ್ನು ಅದೇ ರೀತಿಯಾಗಿ ಮತ್ತು ಅದನ್ನೇ ಕೊಟ್ಟರು ನೋಡ್ರಿ ಇಲ್ಲಿ ಎಸ್ ಟಿ ಮತ್ತು ಒ ಬಿ ಸಿ ಜನರಲ್ ಕ್ಯಾಟಗರಿಯವರು ಎಷ್ಟೆಷ್ಟು ಅಂಕಗಳನ್ನು ಆ ಒಂದು ಸ್ನಾತಕೋತ್ತರ ಪದವಿ ಒಳಗೆ ಪಡೆದಿರ್ಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಾರ. ಇದನ್ನು ಸ್ವಲ್ಪ ಸರಿಯಾಗಿ ಓದ್ಕೊಳ್ರಿ. ಇನ್ನು ಅದೇ ರೀತಿಯಾಗಿ ಮುಂದುವರೆದು ಕ್ಯಾಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಬೋದು. ಸ್ನಾತಕೋತ್ತರ ಪದವಿಯಲ್ಲಿ ಅವರು ಅಧ್ಯಯನ ಮಾಡಿದ ಒಂದು ವಿಷಯಗಳು ಏನಪ್ಪ ಮಾನ್ಯವಾಗಿರ್ಬೇಕು. ಅಂದರೆ 37 ಸಬ್ಜೆಕ್ಟ್ ಒಳಗೆ ಅವು ಎನ್ ಇ ಟಿಯಿಂದ ಮಾನ್ಯತೆಯನ್ನು ಪಡೆದಿರ್ಬೇಕಾಗತ್ತೆ. ಯು ಜಿ ಸಿ ಅಥವಾ ಎನ್ ಇ ಟಿಯಿಂದ ಮಾನ್ಯ ಪಡೆದಂಥ ವಿಷಯಗಳಿಗೆ ಮಾತ್ರ ಅವರು ಒಂದು ಪರೀಕ್ಷೆಯನ್ನು ಬರೆಯಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇನ್ನು ಅದೇ ರೀತಿಯಾಗಿ ಏನು ಮಾಡ್ಯಾರ ನೋಡ್ರಿ ಇಲ್ಲಿ 1991 ಸೆಪ್ಟೆಂಬರ್ 19ರೊಳಗಾಗಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿ PhD ಪಡೆದವರು ಕೆಸೆಟ್ ತೆಗೆದುಕೊಳ್ಳಲು ಒಟ್ಟು ಅಂಕಗಳಲ್ಲಿ ವಿನಾಯಿತಿ 5% ವಿನಾಯಿತಿ ಇರ್ತದೆ ಅಂತ ಹೇಳ್ಯಾರ ನೋಡ್ರಿ. ಈ 1991 ಒಳಗಾಗಿ ಅವ್ರು ಏನರ ಕೆಸೆಟ್ ಇದು ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ರೆ ಮತ್ತು ಅವರು PhD ಮಾಡಿದ್ರೆ ಅವರಿಗೆ 5% ವಿನಾಯಿತಿ ಇರ್ತೈತೆ ಅಂತಂದು ಹೇಳ್ಕೊಟ್ರೆ. ಸೊ ಇದು ಫ್ರೆಷರ್ಸ್ಗೆ ಏನದು ಅಪ್ಲಿಕೇಬಲ್ ಆಗಲ್ಲ. ಇನ್ನು ಮುಂದುವರೆದು ಯಾರು ಮೀಸಲಾತಿಯನ್ನು ಕೋರಿ ಅವರು ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅವರು ತಮ್ಮ ದಾಖಲಾತಿಗಳನ್ನು ಸರಿಯಾಗಿ ಮತ್ತು ಪ್ರಾಮಾಣಿಕವಾಗಿ ನಿಗದಿತ ದಿನಾಂಕದೊಂದಿಗೆ ಅವ್ರು ಏನು ಮಾಡಬೇಕು ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಇರಬೇಕು. ಸೊ ಇಲ್ಲಿ ಯಾವುದೇ ಗೊಂದಲಗಳು ಇರಬಾರ್ದು. ತಮ್ಮ ಒಂದು ಕುಟುಂಬದ ಆದಾಯ ಆಯಿತು, ತಮ್ಮ ಜಾತಿಯನ್ನು ಘೋಷಣೆ ಮಾಡ್ತಕ್ಕಂಥ ಇರ್ಬೋದು, ಅದು ಪ್ರಾಮಾಣಿಕತೆಯಾಗಿ ಇರಬೇಕು. ಅದು ಯಾವುದೇ ಡೂಪ್ಲಿಕೇಟ್ ಅಲ್ಲಿ ಇರಬಾರ್ದು ಅಂತಂದೇಳಿ ಸೊ ಈ ಒಂದು ಅಂಶದೊಳಗತ್ತ ಇದನ್ನು ನೋಡ್ಕೊಳ್ರಿ. ಇನ್ನು ಅದೇ ರೀತಿಯಾಗಿ ಮುಂದುವರೆದು ವಿಶೇಷ ಚೇತನ ನೋಡ್ರಿ, ಅವರು ಸಹ 40% ಕಡಿಮೆ ಇರಬಾರ್ದ್ರಿ, ಅದು ಹೆಚ್ಚಿಗೆ ಇರ್ಬೇಕು. ಅಂಥವ್ರು ಅಪ್ಲಿಕೇಬಲ್ ಆಗ್ತಾರೆ. ಇಲ್ಲಕ್ಕಂದ್ರೆ ಅವರು ಅಪ್ಲಿಕೇಬಲ್ ಆಗಲ್ಲ. ಹೋದ ಸರ್ತಿ ಏನು ಮಾಡಿದ್ರೆ ಫೇಕ್ ಈ ಒಂದು PhD ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಕೆಸೆಟ್ ಪರೀಕ್ಷೆಗೆ ಅವ್ರು ಏನು ಮಾಡಿದ್ರು, ಪರೀಕ್ಷೆ ಬರೆದಿದ್ರು, ಪಾಸ್ ಆಗಿದ್ರು. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಾಗ ಸಿಗಿಬಿದ್ರು. ಸೊ ಇದುವರೆಗೂ ಆದರೂ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿಲ್ಲ. ಯಾಕಂದ್ರೆ ಅಲ್ಲಿ ಫೇಕ್ ಅವರು ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡ್ಕೊಂಡಿದ್ದರಿಂದ ಸೊ ಅದು ಇಲ್ಲಿಗಲ್ ಆಗುತ್ತೆ ರೀ, ಕಾನೂನು ಬಾಹಿರ ಆಗುತ್ತೆ. ಸೊ ಹಾಗಾಗಿ ನೀವು 40ಕ್ಕಿಂತ ಹೆಚ್ಚು ಏನಾದರೂ ಅಂಗವಿಕಲರಾಗಿದ್ದ ಅಂತಂದ್ರೆ ನೀವು ಅಪ್ಲಿಕೇಬಲ್ ಮಾಡಿ ಅದರೊಳಗೆ ಕೋಟದೊಳಗೆ ತೊಗೋಬೋದು ರೀ. ಇನ್ನು ತೃತೀಯ ಲಿಂಗಿಗೆ ಸಂಬಂಧಪಟ್ಟಂತೆ ಅವರು ಏನು ಮಾಡ್ಕೋಬೋದು ರೀ, ತಮ್ಮ ಒಂದು ಲಿಂಗ ಪ್ರಮಾಣ ಪತ್ರವನ್ನು ಪಡೆದು ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಅದರಲ್ಲಿ ಮೀಸಲಾತಿಯನ್ನು ತೊಗೋಬೋದು. ಈಗ ಅದೇ ರೀತಿಯಾಗಿ SC ST OBC ಅವ್ರು ಏನಾದ್ರಲ್ಲ ಅವರೆಲ್ಲರಿಗೆ ಏನು ಮಾಡಬೇಕು, ತಮ್ಮ ದಾಖಲಾತಿಗಳನ್ನು ಸರಿಯಾಗಿ ನಿಗದಿಪಡಿಸಿಕೊಂಡ್ರು ಬೇಕಾಗುತ್ತೆ. ಇನ್ನು ಮುಂದುವರೆದ್ರಿ ಅಷ್ಟೇನಿರಲ್ಲ ಇಂಪಾರ್ಟೆಂಟ್ ಇನ್ನು. ಸೊ ಅದಷ್ಟು ಎಲ್ಲ ನೋಡ್ಕೋಬೇಕಾಗತ್ತೆ ರೀ. ಇನ್ನು ವಯೋಮಿತಿ, ಇದಕ್ಕೇನು ಯಾವುದೇ ವಯೋಮಿತಿ ಇರೋದಿಲ್ಲ ರೀ. ಇದು ಯಾರಾದರೂ ಬರೀಬೋದು, ಅದಕ್ಕೇನಿದೆಯಲ್ಲ ವಯೋಮಿತಿ ವಿನಾಯಿತಿ ಇದೆ. ಸೊ ಇವರು ಈ ಒಂದು ಪರೀಕ್ಷೆಯನ್ನು ಬರೆದವರು ಏನಪ್ಪ ಅಂತಂದರೆ ಎಲ್ಲ ವಿಶ್ವವಿದ್ಯಾಲಯದೊಳಗೆ, ಪ್ರಥಮ ದರ್ಜೆ ಕಾಲೇಜೊಳಗೆ, ಉನ್ನತ ಶಿಕ್ಷಣ ಸರ್ಕಾರಿ ಸಂಸ್ಥೆ ಮತ್ತು ಅರೆ ಸಕಾಲಿಕ ಸಂಸ್ಥೆ ಒಳಗೆ ಏನು ಮಾಡ್ಬೋದು, ಅವ್ರು ವರ್ಕ್ ಮಾಡ್ಬೋದು. ಅದಕ್ಕೇನು ಯಾವುದೇ ಅಭ್ಯಂತರವಿಲ್ಲ. ಇನ್ನು ಈ ಒಂದು ಪರೀಕ್ಷಾ ಶುಲ್ಕ ಮತ್ತು ಪಾವತಿ ವಿಧಾನವನ್ನು ನೋಡೋಣ. ಸೊ ಪರೀಕ್ಷಾ ಪಾವತಿ ಯಾವ ರೀತಿಯಾಗಿರುತ್ತಪ್ಪ ಅಂದ್ರೆ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿರ್ತಾರೆ. ಸೊ ವಾದ ಒಂದು 25, 24, 25ನೇ ಒಂದು ಅಧಿಸೂಚನೆ ಒಳಗೆ ಏನಾಗೈತೆ ರೀ, ಇಲ್ಲಿ SC ST ಅವ್ರು ಏನು ಮಾಡ್ಬೋದೈತೆ ರೀ, 700 ರೂಪಾಯಿಯನ್ನು ಕಟ್ಬೋದೈತೆ ರೀ. ಅವರು SC ST ಅವ್ರು SC ST ಅವ್ರಿಗೆ 700 ಇತ್ತು ರೀ. ಅದೇ ರೀತಿಯಾಗಿ ಜನರಲ್ ಕ್ಯಾಟಗರಿಗೆ 1000 ರೂಪಾಯಿ ಇತ್ತು. ಸೊ ಏನು ಮಾಡ್ಯಾರ ಇಲ್ರಿ, ಫೀಸ್ ಕಡಿಮೆ ಮಾಡ್ಯಾರ. 1000 ರೂಪಾಯಿ ಇತ್ತಲ್ಲ, ಇವಾಗ ಏನು ಮಾಡ್ಯಾರ, ಕಡಿಮೆ ಮಾಡ್ಯಾರ. ಅನುಕೂಲ ಐತ್ರಿ, ಇದು ಒಂದು ಬೆಸ್ಟ್ ನೋಡ್ರಿ. ಇದು ಹೋದ ಸರ್ತಿಗಿನ ಈ ಸರ್ತಿಗಿನ ಏನಾಯ್ತು, 205 ರೂಪಾಯಿ ಕಡಿಮೆ ಆಗೈತಿ. ಸೊ ಎಲ್ಲರೂ ಅಪ್ಲಿಕೇಬಲ್ ಮಾಡ್ಬೋದು ರೀ. ಸೊ ಇದೇನಾಗೈತೆ ರೀ, ಆನ್ಲೈನ್ ಪಾವತಿನೇ ಆಗಿರುತ್ತೆ, ಯಾವುದೇ ಆಫ್ಲೈನ್ ಪಾವತಿ ಇರ್ತಕ್ಕಂಥದ್ದಿಲ್ಲ. ಶುಲ್ಕವನ್ನು ಮಾಡೋದು ಆನ್ಲೈನ್ ಮಾಡೋಕೆ. ಏನು ಇಲ್ಲಿ ನೋಡಿರಿ, ಅವರು ಮಸ್ಟ್ ಆ್ಯಂಡ್ ಶುಡ್ಡಾಗಿ ಏನು ಮಾಡೋರು, ಒಂದು ಸೂಚನೆ ಕೊಟ್ಟು ನೋಡ್ರಿ, ಇಲ್ಲಿ ಬೇರೆ ಯಾವುದೇ ವಿಧಾನದ ಮೂಲಕ ಶುಲ್ಕ ಪಾವತಿಸಲು ಅವಕಾಶ ಇರುವುದಿಲ್ಲ. ಉದಾಹರಣೆಗೆ ಮನಿ ಆರ್ಡರ್ ಇರ್ಬೋದು, ಡಿಮ್ಯಾಂಡ್ ಡ್ರಾಫ್ಟ್ ಇರ್ಬೋದು, IPO ಇರ್ಬೋದು,
ಆರ್ ಪಿ ಆಫೀಸ್ ಅಂದ್ರೆ ಪೋಸ್ಟ್ ಆಫೀಸ್ ಚಾನಲ್ ತುಂಬೋದು. ಸೊ ಇದು ಯಾವುದನ್ನು ಒಪ್ಪುವುದಿಲ್ಲ. ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಅದನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ. ಸೊ ನೀವು ಪರೀಕ್ಷಾ ಶುಲ್ಕ ಪಾವತಿ ಮಾಡುವಾಗ ಹುಷಾರಾಗಿ ನೀವು ಗಮನದಲ್ಲಿಟ್ಟುಕೊಂಡು ನೀವು ಶುಲ್ಕ ಪಾವತಿ ಮಾಡಬೇಕು. ಒಂದು ಸರ್ತಿ ಏನಾದರೂ ನೀವು ಪೇ ಮಾಡಿದೆ ಅಂದ್ರೆ ಮತ್ತೆ ಅದು ರಿಟರ್ನ್ ಮಾಡೋದಿಲ್ಲ ಅಂತಂದೇಳಿ ಕೆ ಇ ಬೋರ್ಡ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಪರೀಕ್ಷಾ ದಿನಾಂಕ ಯಾವ್ಯಾವ ನಡೀತೇವೆ, ಏನು ಎಂತ, ಅದು ಎಕ್ಸಾಮ್ ಪ್ಯಾಟ್ರನ್ ಹೇಗೆ ಇರುತ್ತೆ, ಪ್ರಶ್ನೆ ಪತ್ರಿಕೆಗಳು ಎಷ್ಟು ಅಂಕಗಳಿಗೆ ಬರೀಬೇಕು ಅನ್ನೋದನ್ನೆಲ್ಲ ಸಂಕ್ಷಿಪ್ತವಾಗಿ ನೋಡೋಣ. ಸೊ ಇಲ್ಲಿ ಮೊದಲನೇದಾಗಿ 11/10/2026 ಪರೀಕ್ಷೆ ನಡೀತಕ್ಕಂಥದ್ದು. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಆಗಿ ಇದೇ ದಿನಾಂಕದಂದು ನಡೀತೈತೆ. ಇದು ಯಾವುದೇ ಬದಲಾವಣೆ ಇರುವುದಿಲ್ಲ. ಸೊ ನೀವು ಎಕ್ಸಾಮ್ ಡೇಟ್ ಮುಂದಕ್ಕೆ ಹಾಕ್ತಾರೆ, ನಾವು ಓದೋದಕ್ಕೆ ಮುಂದಕ್ಕೆ ಹಾಕೋಣ, ನಾಳೆ ಓದೋಣ ಅಂತಂದ್ರೆ ಆಗೋದಿಲ್ಲ. ಸೊ ನೀವು ಗಮನದಲ್ಲಿಟ್ಕೊಂಡು ಓದಬೇಕಾಗುತ್ತೆ. ಸೊ ಇದು ಟೋಟಲ್ 300 ಅಂಕಗಳಿಗೆ ಇರ್ತಕ್ಕಂಥ ಒಂದು ಪರೀಕ್ಷೆ ಆಗಿರುತ್ತೆ. ಸೊ 2 ಪತ್ರಿಕೆಗಳನ್ನು ಒಳಗೊಂಡಿರ್ತೈತಿ. ಅದ್ರಾಗ 1ನೇ ಪತ್ರಿಕೆ 50 ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ, 2ನೇ ಪತ್ರಿಕೆ ಒಳಗೆ 100 ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ. ಸೊ 2 ಪೇಪರಕ್ಕೂ ಏನಾಗುತ್ತೆ 3 ಗಂಟೆ ಅವಧಿಗಳು ಇರ್ತವೆ. ಸೊ ಇದು ಬೆಳಗ್ಗೆ 10ರಿಂದ ಹಿಡಿದು ಮಧ್ಯಾಹ್ನ 1 ಗಂಟೆವರೆಗೆ ನಡೀತಕ್ಕಂಥ ಪರೀಕ್ಷೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು 1ನೇ ಪತ್ರಿಕೆಯ ಒಂದು ಸಿಲೆಬಸ್ ನೋಡ್ಕೊಳ್ರಿ, ಯಾವ್ಯಾವ ಥರನಾಗಿರ್ತಾವೆ. ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಬೋಧನೆ, ಸಂಶೋಧನೆ, ಭೌತಿಕ ಸಮರ್ಥೆಗೆ ಪರೀಕ್ಷೆ ಮಾಡೋ ಸಲುವಾಗಿ ಈ ಪೇಪರ್ನ ಇಟ್ಟಿರ್ತಾರೆ. ಇನ್ನು ಪೇಪರ್ 2 ಪತ್ರಿಕೆ 2 ನೋಡ್ರಿ, ಇಲ್ಲಿ ವಿಷಯ ಪತ್ರಿಕೆ ಇರ್ತಾವೆ ರೀ. 37 ಸಬ್ಜೆಕ್ಟಿಗೆ ಕೆ ಇ ಅವರು ಕಂಡಕ್ಟ್ ಮಾಡ್ತಕ್ಕಂಥದ್ದು, 37 ವಿಷಯಗಳಿಗೆ. ಸೊ ನೋಡ್ಕೊಳ್ರಿ, ಇಲ್ಲಿ ನೋಡ್ರಿ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು ಇರ್ತವೆ. ಸೊ ಹುಷಾರಾಗಿ ನೀವು ಟಿಕ್ ಮಾಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಫಲಿತಾಂಶ ಪ್ರಕಟಣೆ ವಿಧಾನ ಹೆಂಗಿರ್ತೈತಿ, ಇದು ಆನ್ಲೈನ್ ಮೆಥಡ್ ಒಳಗೆ ಇರ್ತೈತೆ ರೀ. ಅದು ಯಾವುದೇ ಆಫ್ಲೈನ್ ಇರೋದಿಲ್ಲ. UGC ಮಾರ್ಗಸೂಚಿಗಳಂತ ಏನು ಮಾಡ್ತಾರೋ ಅವರು ಅಧಿಸೂಚನೆಯನ್ನು ಹೊರಡಿಸುತ್ತಾರೆ. ಇಲ್ಲಿ ನೋಡ್ರಿ, ಈ ಒಂದು ಕ್ಯಾಟಗರಿ ವೈಸ್ ನೀವು ಅಂಕಗಳನ್ನು ಪಡ್ಕೊಂಡು ಎಲಿಜಿಬಿಲಿಟಿ ಪಡ್ಕೋಬೋದಾಗಿರ್ತೀರಿ. ಹಾಗಾದ್ರೆ ಜನರಲ್ GM ಕ್ಯಾಟಗರಿ ಅವರಿಗೆ ಎಷ್ಟು ಒಂದು ಪರ್ಸೆಂಟ್ ಅಂಕಗಳನ್ನು ತೊಗೊಂಡ್ರೆ ಎಲಿಜಿಬಲ್ ಆಗ್ತಾರಪ್ಪ ಅಂತಂದ್ರೆ 100ಕ್ಕೆ ಅವರು 40% ಅಂಕಗಳನ್ನು ತೊಗೊಂಡ್ರೆ ಅವರು ಎಲಿಜಿಬಲ್ ಆಗ್ತಾರೆ. ಇನ್ನು ಅದೇ ರೀತಿಗೆ SC ST ಸಬ್ ಕ್ಯಾಟಗರಿ ಅವರು ಏನು ಮಾಡ್ಬೋದು 35 ಅಂಕಗಳು ಶೇಕಡ ತೊಗೊಂತಂದ್ರೆ ಅವರು ಪಾಸ್ ಮಾಡ್ಕೊತಾರೆ. ಸೊ ಆ ಸರ್ತಿ ಏನಾಗಿತ್ತು 158 ಏನಾಗಿತ್ತು GM, 158 ಅಲ್ಲ 156 ತೊಗೊಂಡ್ರೆ ಏನಾಗ್ಬೋದಿತ್ತು GM ಕ್ಯಾಟಗರಿ ಒಳಗೆ ಸೆಲೆಕ್ಟ್ ಆಗ್ಬೋದಿತ್ತು. 156 154ಕ್ಕೆ ನಿಂದ್ರಿಸಿದ್ರಿ. SC ST ಅವರು 130 ಅಲ್ಲ 144 ಏನು ತೊಗೊಂಡಿತ್ತಂದ್ರೆ ಅವ್ರು ಎಲಿಜಿಬಲ್ ಆಗ್ತಿದ್ರು. ಸೊ ಈ ರೀತಿಯಾಗಿ ಕ್ಯಾಟಗರಿ ವೈಸು ಡಿವೈಡ್ ಆಗ್ತಿರ್ತಾವೆ ರೀ, ಅದನ್ನು ನೀವು ಗಮನಿಸ್ಬೇಕಾಗುತ್ತದೆ. ಇನ್ನು ಅದೇ ರೀತಿಯಾಗಿ ಹೇಳಿದ್ದ ಏನಾಗೈತೆ ರೀ, ಅದು ಅವರು ಡಿವೈಡ್ ಮಾಡಿದ್ದಾರೆ ಎಷ್ಟು ಮಾರ್ಕ್ಸ್ ಎಷ್ಟು ತೊಗೊಂಡ್ರೆ ಅಂತಂದೇಳಿ. ಸೊ ಸರಿಯಾಗಿ ನೋಡ್ಕೊಳ್ರಿ ಇದನ್ನು. ಇನ್ನು ಒಂದು ಸಿಲೆಬಸ್ ಯಾವ ರೀತಿ ಆಗಿರ್ತದೆ, ಪಠ್ಯಕ್ರಮ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ನೀವು CET ಕರ್ನಾಟಕ ಗೌರ್ಮೆಂಟ್ ಇನ್ KA ಇದ್ರೊಳಗೆ ನೀವು ಏನು ಮಾಡ್ಬೋದ್ರಿ, ಈ ಒಂದು ಸಿಲೆಬಸ್ನ ಡೌನ್ಲೋಡ್ ಮಾಡ್ಕೋಬೋದ್ರಿ. ಸಬ್ಜೆಕ್ಟ್ ವೈಸ್ ಸಿಲೆಬಸ್ ಡೌನ್ಲೋಡ್ ಮಾಡಿಕೊಂಡು ನೀವು ವ್ಯಾಸಂಗವನ್ನು ಮಾಡ್ಬೋದಾಗಿರುತ್ತೆ. ಇನ್ನು ವಿಷಯಗಳು ಹೇಳಿದ್ನಲ್ರಿ, 37 ವಿಷಯಗಳಿಗೆ ಈ ಒಂದು ಪರೀಕ್ಷೆ ಕಂಡಕ್ಟ್ ಮಾಡ್ತಕ್ಕಂಥದ್ದು. ವಾಣಿಜ್ಯ, ಕನ್ನಡ, ಅರ್ಥಶಾಸ್ತ್ರ ಇರ್ತವೆ. ಸೊ ನೀವು ಯಾವ್ಯಾವ ಸಬ್ಜೆಕ್ಟ್ ಒಳಗೆ ನೀವು ಸ್ನಾತಕೋತ್ತರ ಪದವಿಯನ್ನು ಮಾಡಿರ್ತೀರಿ ಅದ್ರ ತಕ್ಕಂಗೆ ನೀವು ಏನು ಮಾಡ್ಬೋದು ರೀ, ಅಪ್ಲಿಕೇಶನ್ ಮಾಡಿಕೊಂಡು ಎಕ್ಸಾಮ್ ಪರೀಕ್ಷೆಯನ್ನು ಬರಿಬೇಕಾಗುತ್ತೆ. ಸೊ ಒಟ್ಟು 37 ಪರೀಕ್ಷೆ ಆಗಿರ್ತಾವೆ ರೀ. ಸೊ ಈಗ ನೋಡ್ಕೊಳ್ರಿ, ಇವೆಲ್ಲ ಯಾವ್ಯಾವ ಸಬ್ಜೆಕ್ಟು ಏನೇನಂತ ಎಲ್ಲ ಇಲ್ಲಿ ವಿವರಣಾತ್ಮಕವಾಗಿ ಅದು ನೋಡಿಕೊಂಡು ನೀವು ಅಪ್ಲೈ ಮಾಡಿ ಎಕ್ಸಾಮ್ ಬರಿಬೋದು ರೀ. ಇನ್ನು ಪರೀಕ್ಷಾ ಕೇಂದ್ರಗಳು ನೋಡಿರಿ, ಮಸ್ಟ್ ಆ್ಯಂಡ್ ಶುಡ್ ಆಗಿ ಸರ್ತಿ ಏನು ಮಾಡ್ತಿದ್ರು
ನಾವು ಯಾವ್ಯಾವ ಒಂದು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತೀವಿ ಪರೀಕ್ಷಾ ಕೇಂದ್ರಕ್ಕೆ ಅವನ್ನ ಕೊಟ್ಟು ಬಿಡ್ತಿದ್ರು. ಸೊ ಯಾವುದೇ ಸಬ್ಜೆಕ್ಟ್ನವರು ಎಲ್ಲಿ ಬೇಕಾದರೂ ಬರಿಬೋದಿತ್ತು. ಆದರೆ ಈ ಸರ್ತಿ ಏನು ಮಾಡಿರಿ, ಪ್ರಮುಖವಾಗಿ ಬದಲಾವಣೆ ಏನಪ್ಪ ಅಂತಂದ್ರೆ ಪರೀಕ್ಷಾ ಕೇಂದ್ರಗಳಲ್ಲಿ ಮತ್ತು ಪರೀಕ್ಷಾ ಶುಲ್ಕದಲ್ಲಿ ಭಾರಿ ಬದಲಾವಣೆಯನ್ನು ನಾವು ಕಾಣ್ತೀವಿ. ಸೊ ಪರೀಕ್ಷಾ ಕೇಂದ್ರಗಳು ಯಾವ್ಯಾವ ಕೊಟ್ಟನ, ಯಾವ್ಯಾವ ಸಬ್ಜೆಕ್ಟಿನವ್ರಿಗೆ ಇದು ಅಪ್ಲಿಕೇಬಲ್ ಆಗ್ತವೆ, ಈ ಸ್ಥಳಗಳಲ್ಲಿ ಮಾತ್ರ ಬರಿಬೋದಪ್ಪ ಅಂತಂದರೆ, ಸೊ 11 ಕೇಂದ್ರದೊಳಗೆ ಯಾವ್ಯಾವ ಸಬ್ಜೆಕ್ಟ್ ನವರು ಇದು ಒಂದು ಬರಿಬೋದಪ್ಪ ಅಂತಂತಂದ್ರೆ ಇಲ್ಲಿ ಕೊಟ್ಟರು ನೋಡ್ರಿ. ಈ ಒಂದು 18 ಸಬ್ಜೆಕ್ಟ್ ಅದಾವಲ್ರಿ. ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲೀಷು ಏನದಾವಲ್ಲ, ಜೀವವಿಜ್ಞಾನ, ಇವಿಷ್ಟು ಸಬ್ಜೆಕ್ಟ್ನವ್ರು 18 ಸಬ್ಜೆಕ್ಟ್ನವ್ರು ಏನು ಮಾಡ್ಬೋದು ರೀ, ಈ 11 ಪರೀಕ್ಷಾ ಕೇಂದ್ರಗಳ ಒಳಗೆ ಅವರು ಬರಿಬೋದು. ಮತ್ತು ಬೇರೆ ಕೇಂದ್ರಗಳೊಳಗೆ ಬರೆಯಲಿಕ್ಕೆ ಅವಕಾಶ ಇರುವುದಿಲ್ಲ ಅಂತಂದೇಳಿ KE ಸ್ಪಷ್ಟನೆ ನೀಡಿದೆ. ಇನ್ನುಳಿದ ಸಬ್ಜೆಕ್ಟ್ಗಳು ಇನ್ನುಳಿದ ಸಬ್ಜೆಕ್ಟ್ಗಳು ಅಂದ್ರೆ ಯಾವ್ಯಾವಪ್ಪ, ಇನ್ನುಳಿದ 19 ಸಬ್ಜೆಕ್ಟ್ಗಳು ಯಾವ್ಯಾವ ಪರೀಕ್ಷಾ ಕೇಂದ್ರದಲ್ಲಿ ಬರಿಬೋದಪ್ಪ ಅಂತಂದ್ರೆ, ಒಂದು ಸೆಕೆಂಡ್ ನೋಡಿದ್ರಿ, ಇಲ್ಲಿ ನೋಡ್ರಿ ಅವರು ಸ್ಪಷ್ಟವಾಗಿ ಕೊಟ್ಬಿಟ್ರೆ ಅಭ್ಯರ್ಥಿಗಳು ಭಾಗ ಬಿ ಯಲ್ಲಿ ನೀಡಲಾಗಿರುವ 19 ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಅವಾಗೇನಾಯ್ತು ರೀ, ಎಲ್ಲ ಸಬ್ಜೆಕ್ಟ್ 37 ಸಬ್ಜೆಕ್ಟಿನವ್ರು ಏನು ಮಾಡ್ಬೋದು ರೀ, ಯಾವುದೇ ಪರೀಕ್ಷಾ ಕೇಂದ್ರನ ಆಯ್ಕೆ ಮಾಡ್ಕೋಬೋದಿತ್ತು. ಆದರೆ ಇವಾಗ ಆ ಥರ ಇಲ್ಲ. ಸೊ ಈ ಒಂದು ಅವರು ನೀಡಿರ್ತಕ್ಕಂಥ 19 ಸಬ್ಜೆಕ್ಟ್ಗಳು ಏನದಾವಲ್ಲ ರೀ, ಸೊ ನೋಡ್ಕೊಳ್ರಿ, ಈ ಸಬ್ಜೆಕ್ಟ್ನವ್ರು ಏನು ಮಾಡೋದ್ರಿ, ಬೆಂಗಳೂರು ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಂತೇಳಿ ಸ್ಪಷ್ಟನೆ ನೀಡ್ಯಾರ. ಸೊ ಹಾಗಾಗಿ ದಯವಿಟ್ಟು ಇನ್ನೊಂದು ಸಾರಿ ಈ ಒಂದು ಅಧಿಸೂಚನೆಯನ್ನು ಓದಿ ನೀವು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಂಡು ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಇದಿಷ್ಟು ಏನಾಗಿತ್ತು ರೀ, ಈ ಒಂದು KSET 2026 ಇದಿಷ್ಟು KSET 2026 ಪ್ರಮುಖ ಅಧಿಸೂಚನೆ ಆಗಿತ್ತು ರೀ. ಮುಂದಿನ ವಿಡಿಯೋದೊಳಗೆ ಈ KSET 2026 37 ವಿಷಯಗಳಿಗೆ ಯಾವ ರೀತಿಯಾಗಿ ಸಿಲೆಬಸ್ ಮತ್ತು ಪಠ್ಯಕ್ರಮವನ್ನು ಡೌನ್ಲೋಡ್ ಮಾಡ್ಕೋಬೋದು, ಮತ್ತು ಹಾಗಾದರೆ ಇದಿಷ್ಟು KSET 2026 ಅಧಿಕೃತ ಅಧಿಸೂಚನೆಯ ಪ್ರಮುಖ KSET 2026 ಅಧಿಕೃತ ಅಧಿಸೂಚನೆಯ ಪ್ರಮುಖ ಮಾಹಿತಿ ಆಗಿತ್ತು ರೀ. ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸಬೇಕು, ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು ಬೇಕಾದ ಅರ್ಹತೆಗಳೇನು, ಪರೀಕ್ಷಾ ಶುಲ್ಕ ಏನು, ಮತ್ತು ಪರೀಕ್ಷಾ ಪ್ಯಾಟ್ರನ್ ಯಾವ ರೀತಿಯಾಗಿತ್ತು, ಮತ್ತು ಯಾವ ಪರೀಕ್ಷಾ ಕೇಂದ್ರಗಳಲ್ಲಿ ಯಾವ್ಯಾವ ವಿಷಯದವರು ಅರ್ಜಿಯನ್ನು ಸಲ್ಲಿಸಬೇಕೆಂಬುದನ್ನು ಪ್ರಮುಖವಾಗಿ ತಿಳಿಸಿಕೊಡುವಂಥ ಪ್ರಯತ್ನ ಈ ಒಂದು ವಿಡಿಯೋದೊಳಗೆ ಮಾಡೀವಿ. ಮತ್ತೊಂದು ವಿಡಿಯೋದೊಳಗೆ ನಿರಂತರ ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ. ಧನ್ಯವಾದಗಳು.